ಬಂಧುಗಳೇ ನಮಸ್ಕಾರ. ನಮ್ಮ ಬಿಜೆಪಿಯ ಮಾಜಿ ಸಂಸದರೊಬ್ಬರ ಪುತ್ರನ ಪ್ರಕರಣ ಒಂದು ನ್ಯಾಯಾಲಯದಲ್ಲಿದ್ದು, ಆ ಪ್ರಕರಣದಿಂದ ಪುತ್ರನನ್ನ ಕೈ ಬಿಡಬೇಕು. ಯಾಕಂದ್ರೆ ಅವರು ವಿದೇಶದಲ್ಲಿ ಸ್ಟಡಿ ಮಾಡ್ತಾ ಇದ್ದಾರೆ, ವಿದೇಶದಲ್ಲಿ ಓದ್ತಾ ಇದ್ದಾರೆ. ಹಾಗಾಗಿ ಪುತ್ರನ ಹೆಸರನ್ನು ಒಂದು ಕೈ ಬಿಡಬೇಕೆನ್ನುವ ವಿಚಾರ ಇವತ್ತು ಮಾಧ್ಯಮದಲ್ಲಿ ಸುದ್ದಿ ಆಯಿತು. ಅದರ ಬಗ್ಗೆ ತುಂಬಾ ಚರ್ಚೆಗಳಾಯಿತು. ಪರವಾಗಿಯೂ ಚರ್ಚೆ ಆಯಿತು, ವಿರೋಧವಾಗಿಯೂ ಚರ್ಚೆ ಆಯಿತು. ವಿಚಾರ ಏನಂದ್ರೆ, ಅದೇ ಸಂದರ್ಭದಲ್ಲಿ ಮಂಗಳೂರಿನಲ್ಲಿ ಕೂಡ ಒಂದು ಬಜರಂಗ ದಳದ ಅಭ್ಯಾಸ ವರ್ಗ ಕೂಡ ನಡೆದಿದ್ದನ್ನ ನಾವು ವರದಿಯ ಮುಖಾಂತರ ನೋಡಿದ್ದೇವೆ. ಈಗ ಚರ್ಚೆ ಏನಂದ್ರೆ, ಸಂಸದರ ಪುತ್ರನನ್ನ ಆ ಪ್ರಕರಣದಿಂದ ಕೈ ಬಿಡಬೇಕು, ಅವರಿಗೆ ಓದು ಇದೆ ಅಂತ ಹೇಳಿದ್ರು. ಹಾಗಾದ್ರೆ ನಾವು ಕೇಳುವುದೇನಂದ್ರೆ, ಬಿಜೆಪಿಯ ನಾಯಕರುಗಳ ಪುತ್ರರಿಗೆ, ಬಿಜೆಪಿಯ ನಾಯಕರುಗಳ ಮಕ್ಕಳಿಗೆ ಮಾತ್ರನ ಜೀವನ ಇರುವುದು. ಈ ಬೇರೆ ಹಿಂದೂ ಸಂಘಟನೆಗಳಲ್ಲಿ ಕೆಲಸ ಮಾಡ್ತಿರುವಂತಹ, ಅಂದ್ರೆ ಬಜರಂಗ ದಳದಲ್ಲಿ ಕೆಲಸ ಮಾಡ್ತಿರುವಂತಹ ಯುವಕರಿಗೆ, ಅವರಿಗೆ ಯಾವುದೇ ಬದುಕಿಲ್ವೇ? ನಾನು ಯಾಕೆ ಈ ಪ್ರಶ್ನೆಯನ್ನ ಕೇಳ್ತಾ ಇದ್ದೇನೆಂದ್ರೆ, ಮೊನ್ನೆ ಆ ಅಭ್ಯಾಸ ವರ್ಗದ ವರದಿಯನ್ನ ನಾವು ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದ್ದೇವೆ. ಅದು ಆ ಭಾಷಣವನ್ನ ನೋಡಿದೆ. ನಾನು ಆ ಭಾಷಣದಲ್ಲಿ ಗಮನಿಸಿದ್ದೇನೆಂದ್ರೆ, ಮುಂಚೆ ನಾನು ಕೂಡ ಅದೇ ಸಂಘಟನೆಯ ಕಾರ್ಯಕರ್ತನಾಗಿದ್ದೆ, ನಾನು ಕೂಡ ಭಾಷಣಗಳನ್ನು ಮಾಡಿದ್ದೆ. ಆದ್ರೆ ಮೊನ್ನೆ ಮತ್ತೊಮ್ಮೆ ನೆನಪಾಯ್ತು ಆ ಭಾಷಣದಲ್ಲಿ ಭಾಷಣಕಾರರು ಭಾಷಣ ಮಾಡ್ತಾ ಹೇಳ್ತಾ ಇದ್ರು, ಸಂಘರ್ಷಕ್ಕಾಗಿ ನಮ್ಮ ಸಂಘಟನೆ, ಸಂಘರ್ಷಕ್ಕಾಗಿಯೇ ಹುಟ್ಟುಕೊಂಡಿರುವುದು, ಸಂಘರ್ಷಕ್ಕಾಗಿಯೇ ನಮ್ಮ ಸಂಘಟನೆ ಅಂತ. ಇವತ್ತಿನ ದಿನಮಾನದಲ್ಲಿ ಸ್ಪರ್ಧಾತ್ಮಕ ಯುಗ. ಇವತ್ತೊಂದು ಜೀವನವನ್ನು ಕಟ್ಟಿಕೊಳ್ಬೇಕಂದ್ರೆ ಎಷ್ಟು ಕಷ್ಟ ಇದೆ ಅಂತ ಎಲ್ರಿಗೂ ಗೊತ್ತಿದೆ. ಇಂತಹ ಒಂದು ಸ್ಪರ್ಧಾತ್ಮಕ ಯುಗದಲ್ಲಿ ನಾವು ಸಂಘರ್ಷಕ್ಕಾಗಿ ಸಂಘಟನೆ ಕಟ್ತೇವೆ, ನಾವು ಸಂಘರ್ಷಕ್ಕಾಗಿಯೇ ಹುಟ್ಟುಕೊಂಡಿರುವುದು ಅಂತ ಹೇಳುದು ಒಂದು ವಿಪರೀತ ಅನಿಸ್ತಾ ಇದೆ. ಇದು ಸಂಘರ್ಷಕ್ಕಾಗಿ ಅಂದ್ರೆ ಯಾರ ಜೊತೆ ಸಂಘರ್ಷ ಅಂತ? ಇದು ಯಾರಿಗೋಸ್ಕರ ಸಂಘರ್ಷ, ಯಾರ ಜೊತೆ ಸಂಘರ್ಷ? ಈ ಎರಡು ಪ್ರಶ್ನೆಗಳು. ಇವತ್ತು ಸಂಘರ್ಷ ಮಾಡುವಂತಹ ಪರಿಸ್ಥಿತಿ ಯಾರಿಗಾದ್ರೂ ಇದೆಯಾ? ಸಂಘಟನೆಯನ್ನ ಕಟ್ಟಿಕೊಂಡು ನಾವು ಸಂಘರ್ಷ ಮಾಡ್ತೇವೆ ಅಂತ ಹೇಳಿದ್ರೆ ಇವತ್ತು ಅಂತ ಪರಿಸ್ಥಿತಿ ಇಲ್ಲ. ಇವತ್ತು ಸಂಘರ್ಷ ಏನಾದ್ರೂ ಮಾಡುವುದಾಗಿದ್ರೆ ನಮ್ಮ ಬದುಕಿನ ಜೊತೆಗೆ ಸಂಘರ್ಷ ಮಾಡಬೇಕು. ನಾವು ಬದುಕನ್ನು ಕಟ್ಟಿಕೊಳ್ಳುವುದಕ್ಕೋಸ್ಕರ ಹೋರಾಟ ಮಾಡಬೇಕು. ಅದನ್ನು ಬಿಟ್ರೆ ಯಾರಿಗೋಸ್ಕರನು ಯಾರೋ ಒಬ್ರು ನಾಯಕರು ವೇದಿಕೆಯ ಮುಂದೆ ಭಾಷಣವನ್ನ ಮಾಡ್ತಾರೆ, ನಮ್ಮ ಕಾರ್ಯಕರ್ತರು, ನಮ್ಮ ಸಂಘಟನೆ ಸಂಘರ್ಷಕ್ಕಾಗಿ ಹುಟ್ಟಿಕೊಂಡಿರುವಂತಹ ಸಂಘಟನೆ, ನಮ್ದು ಕ್ರಾಂತಿಕಾರಿ ಸಂಘಟನೆ ಅಂತ ಹೇಳ್ತಾರೆ. ಇದು ತುಂಬಾ ವಿಪರ್ಯಾಸ ಅನಿಸ್ತಾ ಇದೆ. ಯಾಕಂದ್ರೆ ಯಾರೂ ಕೂಡ ತಮ್ಮ ಬದುಕಿಗೋಸ್ಕರ ನೀವು ಸಂಘರ್ಷಣವನ್ನ ಮಾಡಿ ಅಂತ ಎಲ್ಲಿಯೂ ಹೇಳುವುದಿಲ್ಲ ಈ ಸಂಘಟನೆಯ ನಾಯಕರುಗಳು. ಕೇವಲ ಅವರ ರಾಜಕೀಯ ಲಾಭಕ್ಕೋಸ್ಕರ ಸಂಘರ್ಷ ಅಂತ ಹೇಳ್ತಾರೆ. ನಾವು ನೋಡಿರ್ಬೋದು, ಬಜರಂಗ ದಳದ ಸಂಘಟನೆಯ ಒಟ್ಟು ಆ ಇತಿಹಾಸವನ್ನು ತೆಗೆದು ನೋಡಿದ್ರೆ ಅದರಲ್ಲಿ ಇದಕ್ಕಿಂತ ಮೊದಲು ಕೆಲಸ ಮಾಡ್ತಿರುವಂತಹ ನಾಯಕರುಗಳು ಇವತ್ತು ಎಲ್ಲಿದ್ದಾರೆ? ಬಜರಂಗ ದಳದ ಸರ್ವೋಚ್ಚ ನಾಯಕ, ಅಂತಾರಾಷ್ಟ್ರೀಯ ವಿಶ್ವ ಹಿಂದೂ ಪರಿಷತ್ನ ಅಂತಾರಾಷ್ಟ್ರೀಯ ಅಧ್ಯಕ್ಷರಾಗಿದ್ದವರು ಡಾಕ್ಟರ್ ಪ್ರವೀಣ್ ಭಾಯ್ ತೊಗಾಡಿಯಾ ಅಂತ ತುಂಬಾ ಹೆಸರುವಾಸಿಯಾಗಿದ್ರು, ಭಾರಿ ದೊಡ್ಡ ಭಾಷಣಕಾರರಾಗಿದ್ರು. ಅವ್ರದ್ದು ಇವತ್ತು ಪರಿಸ್ಥಿತಿ ಏನಾಗಿದೆ? ಆ ನಂತರ ಅದು ಉತ್ತರ ಭಾರತದವ್ರದ್ದಾಯ್ತು. ನಮ್ದೇ ಕರ್ನಾಟಕದ ಒಬ್ರು ಬಜರಂಗ ದಳದ ನಾಯಕರು, ದಕ್ಷಿಣ ಭಾರತದ ಸಂಚಾಲಕರಾಗಿದ್ದವರು ಪ್ರಮೋದ್ ಮುತಾಲಿಕ್ರವರು, ಅವ್ರದ್ದು ಇವತ್ತು ಪರಿಸ್ಥಿತಿ ಏನಾಗಿದೆ? ಆ ನಂತರ ನಮ್ದೇ ಜಿಲ್ಲೆ ಅಂತ ಉತ್ತರ ಭಾರತದ್ದಾಯ್ತು, ನಮ್ಮ ರಾಜ್ಯದ್ದಾಯ್ತು. ಈಗ ನಮ್ಮ ಜಿಲ್ಲೆಗೆ ಬರೋಣ. ನಮ್ಮ ಜಿಲ್ಲೆಯ ನಾಯಕರುಗಳು ಸತ್ಯಜಿತ್ ಸುರತ್ಕಲ್ ರವರು, ಅವರು ಹಿಂದೂ ಜಾಗರಣ ವೇದಿಕೆಯಲ್ಲಿದ್ರು. ಒಟ್ಟು ಒಂದೇ ತರದ ಸಂಘಟನೆಗಳು, ಹಿಂದೂ ಸಂಘಟನೆಯಲ್ಲಿದ್ದವರು. ಅವ್ರದ್ದು ಇವತ್ತು ಪರಿಸ್ಥಿತಿ ಏನಾಗಿದೆ? ಆನಂತರ ನಮ್ಮ ಪ್ರವೀಣ್ ವಾಲ್ಕೆ ಅವರು ಕೂಡ ಬಜರಂಗ ದಳ ಸಂಚಾಲಕರಾಗಿರಿದ್ರು. ಅವ್ರದ್ದು ಪರಿಸ್ಥಿತಿ ಇವತ್ತು ಏನಾಗಿದೆ? ಮಹೇಂದ್ರ ಕುಮಾರ್ ಕೊಪ್ಪ ಅವರು ತುಂಬಾ ದೊಡ್ಡ ಮಟ್ಟದಲ್ಲಿ ಹೆಸರು ಮಾಡಿದವರು, ರಾಜ್ಯ ಬಜರಂಗ ದಳದ ಸಂಚಾಲಕರಾಗಿದ್ರು. ಅವ್ರು ಇವತ್ತು ಎಂತಹ ಪರಿಸ್ಥಿತಿ ಆಯ್ತು ಅವ್ರದ್ದು? ಈಗ ಇತ್ತೀಚೆಗೆ ಹೊಸ ಹೆಸರು ಸೇರ್ಪಡೆ ಆಗಿದೆ, ಅದು ಎಲ್ಲಿಯೂ ಕೇಳಿ ಬರ್ತಾ ಇಲ್ಲ. ಆದ್ರೆ ನಾವು ಅದನ್ನು ಗಮನಿಸ್ತಿದ್ದೇವೆ. ರಘು ಸಕಲೇಶ್ಪುರ ಇಂಥವ್ರು ಹಿಂದೂ ಸಂಘಟನೆಗೋಸ್ಕರ, ಬಜರಂಗ ದಳಕ್ಕೋಸ್ಕರ, ಈ ಹಿಂದೂ ಸಂಘಟನೆಗೋಸ್ಕರ ಕೆಲಸ ಮಾಡಿದವ್ರದ್ದು ಇವತ್ತು ಪರಿಸ್ಥಿತಿ ಏನಾಗಿದೆ, ಏನಾಗ್ತಾ ಇದೆ? ಹಾಗಾದ್ರೆ ಈ ಹೊಸ ಹುಡುಗರನ್ನ ಅದಕ್ಕೆ ಸೇರಿಸಿಕೊಂಡು ನಾವು ಅವರಿಗೆ ಟ್ರೈನಿಂಗ್ ಅನ್ನು ಕೊಡ್ತೇವೆ, ಅಭ್ಯಾಸ ವರ್ಗಗಳನ್ನು ಮಾಡ್ತೇವೆ, ಹಿಂದೂ ಧರ್ಮ ರಕ್ಷಣೆಗೋಸ್ಕರ, ಸಂಘರ್ಷಕ್ಕೋಸ್ಕರನೇ ನಾವು ಸಂಘಟನೆಯನ್ನ ಮಾಡ್ತಾ ಇದ್ದೇವೆ ಅಂತ ಹೇಳುದು ಇವತ್ತಿನ ದಿನಮಾನದಲ್ಲಿ ಇದು ತುಂಬಾ ವಿಪರ್ಯಾಸ. ಯಾಕಂದ್ರೆ ಇದಕ್ಕೋಸ್ಕರನೇ ಕೆಲಸ ಮಾಡಿದ ಈ ಎಲ್ಲ ನಾನು ಈಗ ಹೇಳಿದ ಹೆಸರುಗಳು, ತೊಗಾಡಿಯಾ ಇರ್ಬೋದು, ಮುತಾಲಿಕ್ರು ಇರ್ಬೋದು, ಸತ್ಯಜಿತ್ ಸುರತ್ಕಲ್ ಇರ್ಬೋದು, ಪ್ರವೀಣ್ ವಾಲ್ಕೆ ಇರ್ಬೋದು, ಮತ್ತೆ ಮಹೇಂದ್ರ ಕುಮಾರ್ ಕೊಪ್ಪ ಇರ್ಬೋದು, ರಘು ಸಕಲೇಶ್ಪುರ ಇರ್ಬೋದು, ಈ ಎಲ್ಲ ನಾಯಕರುಗಳು ಇವತ್ತು ಆ ಸಂಘಟನೆಯಿಂದ ದೂರ ಆಗಿದ್ದಾರೆ. ಯಾಕೋಸ್ಕರ ದೂರ ಆಗಿದ್ದಾರೆ? ಈ ಹೊಸ ಹುಡುಗರನ್ನ ಸೇರಿಸ್ಕೊಳ್ಳುದು ಸಂಘರ್ಷಕ್ಕಾಗಿ. ಅಂದ್ರೆ ಆ ಹಳೆ ಇದಕ್ಕಿಂತ ಮುಂಚೆ ಕೆಲಸ ಮಾಡಿದ ಆ ನಾಯಕರುಗಳು ಇವತ್ತು ಏನಾಗಿದ್ದಾರೆ? ಒಂದಂತೂ ಸ್ಪಷ್ಟ, ಈ ಹಿಂದೂ ಸಂಘಟನೆಗಳು, ಬಜರಂಗ ದಳ ಇರ್ಬೋದು, ಬೇರೆ ಯಾವುದೇ ಸಂಘಟನೆಗಳು ಇರ್ಬೋದು, ಎಲ್ಲ ಸಂಘಟನೆಗಳು ಹಿಂದುಳಿದ ವರ್ಗದ ಯುವಕರನ್ನ, ಬಡತಾಯಿಯ ಮಕ್ಕಳನ್ನ, ಬಡವರನ್ನ ಇದಕ್ಕೆ ದುರುಪಯೋಗ ಮಾಡ್ತಾ ಇದ್ದಾರೆ. ಅವರನ್ನ ಉಪಯೋಗಿಸಿಕೊಂಡು ತಮ್ಮ ರಾಜಕೀಯ ಚದುರಂಗದ ಆಟವನ್ನ ಆಡ್ತಾ ಇದ್ದಾರೆ. ಸ್ಪಷ್ಟವಾಗಿ ಹೇಳ್ಬೇಕಂದ್ರೆ ಬಿಜೆಪಿ ತನ್ನ ರಾಜಕೀಯ ಚದುರಂಗದ ಆಟಕ್ಕೋಸ್ಕರ ಈ ಬಜರಂಗ ದಳದ ಮುಖಾಂತರ ಹಿಂದೂ ಯುವಕರನ್ನ, ಬಡತಾಯಿಯ ಮಕ್ಕಳನ್ನ ಉಪಯೋಗಿಸ್ತಾ ಇದೆ. ಅದು ಹೇಗೆ ಅಂತ ನಾವು ಕೇಳ್ಬೋದು. ಚದುರಂಗದ ಆಟ ನೋಡ್ತೇವೆ ನಾವು, ಚೆಸ್ ಆಟದಲ್ಲಿ ರಾಜ ಇರ್ತಾನೆ, ಮಂತ್ರಿ ಇರ್ತಾನೆ,
ಈ ರೀತಿಯ ವ್ಯವಸ್ಥೆ ಇದೆ. ಕುದುರೆ ಇರ್ತದೆ, ಆನೆ ಇರ್ತದೆ, ಎಲ್ಲವೂ ಇರ್ತದೆ. ಮುಂದು ಕೂಡ ಅದೇ ರೀತಿ ಆ ರಾಜನ ಮೇಲೆ ದಾಳಿ ಆಗ್ತದೆ. ಆಗ ಆ ರಾಜನನ್ನು ತಡೆಯುವುದಕ್ಕೋಸ್ಕರ ಸೈನಿಕರು, ಕಾಲಾಳುಗಳು, ಫುಟ್ ಸೋಲ್ಜರ್ ಅಂತ ಇರ್ತಾರೆ. ಆ ಕಾಲಾಳುಗಳು ಸೈನಿಕರದ್ದೇನಿದೆ ಚೆಸ್ ಆಟದಲ್ಲಿ, ಸೈನಿಕರನ್ನ ಮೊದಲು ಬಲಿ ಕೊಡುದು. ರಾಜನನ್ನ ಕಾಪಾಡುವುದಕ್ಕೋಸ್ಕರ, ಮಂತ್ರಿಯನ್ನ ಕಾಪಾಡುವುದಕ್ಕೋಸ್ಕರ ಚೆಸ್ ಆಟದಲ್ಲಿ, ಚದುರಂಗದ ಆಟದಲ್ಲಿ ಮೊದಲು ಸೈನಿಕರನ್ನ ಬಲಿ ಕೊಡುದು. ರಾಜನನ್ನು ಯಾವುದೇ ಮಟ್ಟಕ್ಕೂ ರಾಜನನ್ನ ಮುಟ್ಲಿಕ್ಕಿಲ್ಲ. ಇದೇ ರೀತಿ ಚೆಸ್ ಆಟದ ಯಾವ ಆಟ ಇದೆ, ಇದೇ ಆಟದ ಒಂದು ಮಾದರಿಯಲ್ಲಿ ಇವತ್ತು ಬಜರಂಗ ದಳದ ಮುಖಾಂತರ ಹಿಂದುಳಿದ ಬಡತಾಯಿಯ ಮಕ್ಕಳ, ಕಡಿಮೆ ಶಿಕ್ಷಣ ಇರುವ ಯುವಕರನ್ನ ಬಲಿ ಕೊಡ್ತಾ ಇದ್ದಾರೆ. ಬಿಜೆಪಿಯ ನಾಯಕರನ್ನ ರಕ್ಷಣೆ ಮಾಡುವುದಕ್ಕೋಸ್ಕರ, ಬಿಜೆಪಿಯ ನಾಯಕರಿಗೆ ಅಧಿಕಾರದ ಗದ್ದುಗೆಗೆ ಏರಿಸುವುದಕ್ಕೋಸ್ಕರ, ಅದಕ್ಕೋಸ್ಕರ ಈ ಬಡತಾಯಿಯ ಮಕ್ಕಳನ್ನು ದುರುಪಯೋಗ ಮಾಡಲಾಗ್ತದೆ. ನಾನು ಒಂದು ವಿನಂತಿಯನ್ನ ಮಾಡ್ತೇನೆ, ಬಜರಂಗ ದಳಕ್ಕೆ ಅಥವಾ ಬೇರೆ ಯಾವುದೇ ಸಂಘಟನೆಗೆ ಸೇರುವಂತಹ ಯುವಕರು ಮೊದಲು ನಿಮ್ಮ ಜೀವನವನ್ನ ನೋಡ್ಕೊಳ್ಳಿ. ನಿಮ್ಮ ಮನೆಯ ತಂದೆ ತಾಯಿಯನ್ನ ನೋಡ್ಕೊಳ್ಳಿ, ಅಕ್ಕ ತಂಗಿಯರನ್ನ ನೋಡ್ಕೊಳ್ಳಿ, ನಿಮ್ಮ ಸಂಸಾರದ ಒಂದು ವಿಚಾರವನ್ನ ನೋಡ್ಕೊಳ್ಳಿ. ಯಾಕಂದ್ರೆ ಎಲ್ರಿಗೂ ಸುನೀಲ್ ಕುಮಾರ್ ಆಗ್ಲಿಕ್ಕೆ ಆಗುದಿಲ್ಲ, ಎಲ್ರಿಗೂ ಸಿ ಟಿ ರವಿ ಆಗ್ಲಿಕ್ಕೆ ಆಗುದಿಲ್ಲ, ಎಲ್ರಿಗೂ ಹರೀಶ್ ಪೂಂಜೆ ಆಗ್ಲಿಕ್ಕೆ ಆಗುದಿಲ್ಲ, ಈ ರೀತಿ ಎಲ್ರಿಗೂ ಶಾಸಕರಾಗ್ಲಿಕ್ಕೆ ಆಗುದಿಲ್ಲ. ಯಾಕಂದ್ರೆ ಇದ್ರ ಹಿಂದೆ ಬಜರಂಗ ದಳದ ನಾಯಕರನ್ನು ನೋಡ್ಬೋದು, ಎಲ್ರು ದುರಂತಮಯ ಹೊರಗೋಗಿದ್ದಾರೆ. ನೀವು ಏನಿದ್ರು ಕೇವಲ ಈ ಬಿಜೆಪಿಯ ನಾಯಕರುಗಳ ರಕ್ಷಣೆಗೋಸ್ಕರ ನಿಲ್ಲುವ ಸೈನಿಕರಾಗ್ತೀರಿ ಹೊರತು ನೀವು ಯಾವತ್ತೂ ಕೂಡ ರಾಜರಾಗುವುದಿಲ್ಲ. ಅವ್ರ ಬಿಜೆಪಿಯ ಏನು ಅಧಿಕಾರದ ಮಹಲ್ ಇದೆ, ಆ ಅಧಿಕಾರದ ಮಹಲಿನ ಆ ಮೇಲೆ ನಿಂತಿರುವಂತಹ ಕಲಶ ಆಗ್ಲಿಕ್ಕೆ ನಿಮ್ಗೆ ಸಾಧ್ಯ ಇಲ್ಲ. ಆ ಅಧಿಕಾರದ ಮಹಲಿನ ಆ ಪಂಚಾಂಗದ ಕೇವಲ ಕಲ್ಲುಗಳಾಗಿ, ಮೆಟ್ಟಿಲಿನ ಕಲ್ಲುಗಳಾಗಿ ನೀವು ಇರ್ತೀರಿ. ಬಜರಂಗ ದಳದ ಕಾರ್ಯಕರ್ತರು ನಿಮ್ಮನ್ನೇ ತುಳಿದುಕೊಂಡು ಬಿಜೆಪಿಯ ನಾಯಕರು ಆ ಮೇಲೆ ಹೋಗಿ ಗದ್ದುಗೆಯನ್ನ ಕೂತ್ಕೊಳ್ತಾರೆ. ಅದಕ್ಕೋಸ್ಕರ ನಿಮ್ಮ ಜೀವನವನ್ನ ಯಾವುದೇ ಒಂದು ಬಿಜೆಪಿಯ ನಾಯಕರುಗಳ ರಾಜಕೀಯ ಪಕ್ಷಕ್ಕೋಸ್ಕರ ಬಲಿ ಕೊಡಬೇಡಿ. ನಾವೆಲ್ಲರೂ ನಮ್ಮ ಸ್ವಂತ ಜೀವನದ ಬಗ್ಗೆ, ಸ್ವಂತ ಇದರ ಬಗ್ಗೆ ಆಲೋಚನೆಯನ್ನು ಮಾಡಬೇಕು. ಯಾಕಂದ್ರೆ ಇವತ್ತು ಸ್ಪರ್ಧಾತ್ಮಕ ಯುಗ. ಇವತ್ತೊಂದು ಬ್ಯಾಂಕಿನಲ್ಲಿ ನಾನೊಂದು ಯಾವುದೋ ಹೊಸ ವ್ಯವಹಾರವನ್ನು ಮಾಡ್ತೇನೆ ಅಂತ ಹೇಳಿದ್ರೆ, ಒಂದು ಲೋನ್ ಬೇಕು ಅಂತ ಕೇಳಿದ್ರೆ ಮೊದಲಿಗೆ ಕೇಳುದು ನಿಮ್ಮ ಅರ್ಹತೆ ಏನು, ಯಾವ ರೀತಿ ಅದನ್ನು ವಾಪಸ್ ಕೊಡ್ತೀರಾ, ಸಂದಾಯ ಮಾಡ್ತೀರಾ ಅಂತ ಕೇಳ್ತಾರೆ. ಹಾಗಾಗಿ ನಾವು ಸಿದ್ಧಾಂತವಾಗಿ ನಾನು ಎಷ್ಟು ಗಟ್ಟಿಯಾಗಿದ್ದೇನೆ, ನಾನು ಎಷ್ಟು ಪೊಲೀಸ್ ಕೇಸ್ಗಳನ್ನು ಹಾಕಿಕೊಂಡಿದ್ದೇನೆ, ಇದನ್ನು ಯಾರು ನೋಡುದಿಲ್ಲ. ನಾವು ಇಂತಹದ್ದೆಲ್ಲ ಮಾಡ್ಕೊಂಡ್ರೆ ಇವತ್ತು ಸಮಾಜ ನಮ್ಮನ್ನ ಯಾವುದು ಆಕ್ರಮಣಕೋರರು ಎನ್ನುವ ದೃಷ್ಟಿಯಲ್ಲಿ ನೋಡ್ತಾರೆ, ರೌಡಿಗಳು ಅಂತ ಒಂದು ಕೆಟ್ಟ ದೃಷ್ಟಿಯಲ್ಲಿ ನೋಡುವಂತಹ ಪರಿಸ್ಥಿತಿ ಇವತ್ತಿದೆ. ಧರ್ಮಕ್ಕೋಸ್ಕರ ನಾವು ಹೋರಾಟ ಮಾಡ್ತೇನೆ, ಧರ್ಮಕ್ಕೋಸ್ಕರ ದಾಳಿ ಮಾಡ್ತೇನೆ ಎನ್ನುವಂತಹ ಮನಸ್ಥಿತಿಯಿಂದ ದಯವಿಟ್ಟು ಹೊರಬನ್ನಿ. ವೇದಿಕೆಯ ಮೇಲೆ ನಿಂತು ಭಾಷಣ ಮಾಡುವ ಆ ಬಜರಂಗ ದಳದ ಅಥವಾ ಹಿಂದೂ ನಾಯಕರುಗಳು ಅವರು ಯಾರೂ ಕೂಡ ಇದಕ್ಕೋಸ್ಕರ ಕಷ್ಟಪಟ್ಟಿರುವುದಿಲ್ಲ. ಹಾಗಾಗಿ ಸಣ್ಣ ವಯಸ್ಸಿನ 18ರಿಂದ 28 ವಯಸ್ಸಿನ ಹುಡುಗರನ್ನೇ, ಯುವಕರನ್ನೇ ಇದಕ್ಕೋಸ್ಕರ ಬಲಿ ಪಡೆಯಲಾಗ್ತದೆ. ಯಾಕಂದ್ರೆ ಸಣ್ಣ ವಯಸ್ಸಿನಲ್ಲಿ ಮನಸ್ಸು ತುಂಬಾ ಶುದ್ಧವಾಗಿರ್ತದೆ, ಹಸಿ ಗೋಡೆಯ ರೀತಿ ಇರ್ತದೆ. ಯಾವುದೇ ಒಂದು ಕಲ್ಲನ್ನು ಎಸೆದು ಕೂಡಲೇ ಆ ಹಸಿ ಗೋಡೆಯಲ್ಲಿ ಅಂಟಿ ಕೂತ್ಕೊಳ್ತದೆ. ಹಾಗೆ ಯುವಕರ ಮನಸ್ಸು ತುಂಬಾ ಮೃದುವಾಗಿರ್ತದೆ. ಅವರಿಗೆ ಹೊಸ ವಿಚಾರವನ್ನು ಕೊಟ್ಟಾಗ ಅದು ಮನಸ್ಸನ್ನು ತಗೊಳ್ತಾರೆ. ಹಾಗಾಗಿ ನಿಮ್ಮನ್ನು ದುರುಪಯೋಗ ಮಾಡ್ತಾ ಇದ್ದಾರೆ. ನೀವು ಈ ಬಗ್ಗೆ ಜಾಗೃತಿಯನ್ನ ವಹಿಸ್ಕೊಳ್ಬೇಕು ಇದರ ಬಗ್ಗೆ. ಯಾಕಂದ್ರೆ ನಾನು ಸಹೋದರರ ರೀತಿ ನಾನು ಹೇಳ್ತಾ ಇರೋದು, ನಾನು ಯಾವ್ದು ವಿರೋಧವನ್ನ ಮಾಡ್ತಾ ಇಲ್ಲ. ಬಜರಂಗ ದಳದ ಕಾರ್ಯಕರ್ತರು ಎಲ್ಲರೂ ಸಹೋದರರೇ. ಹಾಗಾಗಿ ನೀವು ನಿಮ್ಮ ಮನೆಯ ದೃಷ್ಟಿಯಿಂದ, ನಿಮ್ಮ ಜೀವನದ ದೃಷ್ಟಿಯಿಂದ ಈ ಸಂಘಟನೆಗಳಿಂದ ದಯವಿಟ್ಟು ದೂರ ಇರಿ. ಯಾರಿಗೂ ಕೂಡ ರಾಜಕೀಯವಾಗಿ ದುರುಪಯೋಗವನ್ನು ಆಗ್ಬೇಡಿ ಅನ್ನೋ ವಿನಂತಿಯಾಗಿ ಎಲ್ರಿಗೂ ಧನ್ಯವಾದಗಳು.